ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಇವತ್ತು ಧ್ಯಾನ 365 143ನೇ ದಿವಸ, 143rd ಸೆಷನ್. ಉರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, PSSM ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ನಮಸ್ಕಾರ. ಯಾವಾಗ ನಾವು ಧ್ಯಾನ ಮಾಡ್ತೀವೋ ಆವಾಗ ನಾವು ಅಂದರೆ ಈ ಶರೀರ, ಭಾವನೆ, ಮನಸ್ಸು, ಆತ್ಮ ಜೊತೆ ಪ್ರಯಾಣ ಮಾಡೋಕ್ಕೆ ಶುರು ಮಾಡುತ್ತದೆ. ಧ್ಯಾನ ಮಾಡಿಲ್ಲ ಅಂದರೆ ಆ ಒಂದು ಆತ್ಮಶಕ್ತಿ ಈ ಶರೀರಕ್ಕೆ, ಮನಸ್ಸಕ್ಕೆ, ಭಾವನಕ್ಕೆ ಸಿಗಲ್ಲ. ಆತ್ಮ ಅಂದರೆ ರಾಮ, ಆತ್ಮಾರಾಮ ಅಂತ ಹೇಳ್ತಾರೆ. ಸೀತಾ ಮಾತಾ ಅಂದರೆ ಆ ಆತ್ಮಕ್ಕೆ ಬರೋ ಶಕ್ತಿ. ಸೊ ರಾಮ ಸೀತಾ ಅಂದರೆ ಆತ್ಮಶಕ್ತಿ ಅಂತ ಅರ್ಥ. ಈಗ ಲಕ್ಷ್ಮಣ ಯಾರು ಅಂದರೆ ನಮ್ಮ ಭಾವನೆಗಳು, ಪ್ರಿನ್ಸಿಪಲ್ಸ್, ಎರಡನೇ ಎಥರಿಕ್ ಬಾಡಿ ಅನ್ನೋದು ಲಕ್ಷ್ಮಣ. ಹನುಮಾನ್ ಅಂದರೆ ಯಾರು ಅಂದರೆ ವಾಯುಪುತ್ರ, ಆಸ್ಟ್ರಲ್ ಬಾಡಿ. ಈ ನಾಲ್ಕು ಸೇರಿದ್ರೆ ಆತ್ಮ, ಶಕ್ತಿ, ಭಾವನೆ, ಮನಸ್ಸು ಅಂದರೆ ಫಿಸಿಕಲ್ ಬಾಡಿ, ಸೋಲ್, ಎನರ್ಜಿ, ಎಥರಿಕ್ ಬಾಡಿ, ಆಸ್ಟ್ರಲ್ ಬಾಡಿ. ಇಡೀ ರಾಮಾಯಣದಲ್ಲಿ ರಾಮಾಯಣ ಅಂದರೆ ರಾಮ ಒಬ್ಬ ಪ್ರಯಾಣ, ಅಂದರೆ ಆತ್ಮ ಪ್ರಯಾಣನೇ ರಾಮ ಆಯನ. ಇದು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಶಕ್ತಿ ಯಾವಾಗಲೂ ಆತ್ಮ ಜೊತೆ ಇರಬೇಕು. ಸೀತಾ ರಾಮ ಜೊತೆ ಇರಬೇಕು. ಬೇರೆ ಕಡೆ ಹೋಗಿದ್ರೆ ಲಕ್ಷ್ಮಣ ಗೀತಾ ಆಗ್ತಾರೆ, ಲಕ್ಷ್ಮಣ ರೇಖಾ. ಅಂದರೆ ನಿಮ್ಮ ಶಕ್ತಿ ಈ ಪ್ರಿನ್ಸಿಪಲ್ಸಿಂದ ಹೊರಗೆ ಹೋಗಬಾರ್ದು, ಈ 18 ಸೂತ್ರಗಳಿಂದ ಹೊರಗೆ ಹೋಗಬಾರ್ದು. ಹೋಗಿದ್ರೆ ರಾವಣ ಬರ್ತಾನು ಅನ್ನೋದು ಒಂದು ಸೂಚನೆ. ಈ ಲೈಫ್ ಪ್ರಿನ್ಸಿಪಲ್ಸ್ ಯಾವಾಗ ನೀವು ಕ್ರಾಸ್ ಮಾಡ್ತಿರೋ, ಯಾರು ಅಟ್ರಾಕ್ಟ್ ಆಗ್ತಾ ಇದ್ದಾರಂದರೆ ರಾವಣ, ಅಂದರೆ ನಮ್ಮ ಕೆಳಗಿರೋ 7 ಲೋಕವಾಸಿಗಳು, ರಾಕ್ಷಸಗಳು, ಸರಿಯಿಲ್ಲದ ಭಾವನೆಗಳು, ಇದೆಲ್ಲ ನಿಮಗೆ ಅಟ್ರಾಕ್ಟ್ ವಾಯುಪುತ್ರ ಹನುಮಾನ್. ಯಾವಾಗ ನೀವು ಶ್ವಾಸದ ಜೊತೆ ಇದ್ದೀರೋ ನೀವು ಆತ್ಮಕ್ಕೆ ನೀವು ಕನೆಕ್ಟ್ ಆಗ್ತೀವಿ. ಆ ಆಸ್ಟ್ರಲ್ ಬಾಡಿ ವಾಯು ಅಂದರೆ ಗಾಳಿಯಲ್ಲಿ ಎಲ್ಲಿ ಬೇಕಂದ್ರೂ ಹೋಗ್ಬೋದು ಒಂದು ಕ್ಷಣದಲ್ಲಿ. ಆ ಹನುಮಾನ್ ತೋಕಕ್ಕೆ ಅಗ್ಗಿ ಅಂದರೆ ಫೈರ್ ಹಾಕಿದ್ರೂ ಏನೂ ಆಗಲ್ಲ. ಯಾಕೆಂದರೆ ಆಸ್ಟ್ರಲ್ ಬಾಡಿಗೆ ಏನೂ ಆಗಲ್ಲ. ಎಲ್ಲಿ ಬೇಕಂದ್ರೂ ಹೋಗ್ಬೋದು, ಎಲ್ಲ ಲೋಕಗಳನ್ನೂ ಹೋಗ್ಬೋದು, ಸೂರ್ಯನ ಜೊತೆ ಹೋಗ್ಬೋದು. ನಿಜವಾದ ರಾಮ ನಮ್ಮೆಲ್ಲರ ಒಳಗೆ ಇದ್ದಾರೆ, ಆತ್ಮಾರಾಮ. ಒಂದು ವಿಗ್ರಹವನ್ನು ನೋಡಿದರೆ ಒಂದು ದೇವಸ್ಥಾನದಲ್ಲಿ, ಅದು ನಮಗೆ ಇನ್ಸ್ಪಿರೇಷನ್. ಅಲ್ಲಿ ಹೋಗಿದ ತಕ್ಷಣ ನಾವು ಯಾಕೆ ಕಣ್ಣು ಮುಚ್ಕೊಳ್ತೀವಿ? ಕಣ್ಣೆರಡು ಮುಚ್ಕೊಂಡು ಯಾಕೆ ನಮಸ್ಕಾರ ಮಾಡ್ತೀವಿ ಅಂದರೆ ನಮ್ಮೊಳಗೆ ಆ ಆತ್ಮನ ನೋಡೋಕೆ. ಅಷ್ಟು ದೊಡ್ಡ ಮಂಟಪಗಳು ಯಾಕೆ ಒಂದು ದೇವಸ್ಥಾನದಲ್ಲಿ ಇದೆ ಅಂದರೆ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋಕೆ. ಇವರು ಅವ್ರ ಕತೆ ಹೇಳೋಕೆ ಅಲ್ಲ, ಅಲ್ಲಿ ಧ್ಯಾನ ಮಾಡಬೇಕು. ಎಷ್ಟೋ ಕಲೆಗಳು ಅಂದರೆ ಒಂದು ನಾಟ್ಯ ಇರ್ಬೋದು, ನೃತ್ಯ ಇರ್ಬೋದು, ಸಂಗೀತ, ಅದಕ್ಕೋಸ್ಕರ ಕಟ್ಟಿರೋ ಒಂದು. ಯಾವುದೇ ದೇವಸ್ಥಾನ ನೋಡಿದ್ರೂ ಕಳೆದ ತಿಂಗಳು ಮೈಸೂರು ಯಜ್ಞಕ್ಕೆ ಮುಂಚೆ, ಒಂದು 2 ವಾರ ಮುಂಚೆ ಚಾಮುಂಡಿ ಬೆಟ್ಟಕ್ಕೆ ನಾವೊಂದು 50 ಮಾಸ್ಟರ್ಸ್ ಹೋಗಿದ್ದೀವಿ. ಆವಾಗ ನಾನು ಹೇಳ್ತಾ ಇದ್ದೀನಿ, ಆ ಎಂಟ್ರೆನ್ಸಲ್ಲಿ, ಆ ದೇವಸ್ಥಾನ ಎಂಟ್ರೆನ್ಸಲ್ಲಿ ನೀವು ಕರೆಕ್ಟಾಗಿ ನೋಡಿದರೆ 7 ದ್ವಾರಗಳಿದೆ. ಮೂಲಾದ್ವಾರ, ಸ್ವಾಧಿಷ್ಠಾನ, ಮಣಿಪುರಗ, ಅನಾಹತ, ವಿಶುದ್ಧ, ಆಗ್ನೇಯ, ಸಹಸ್ರಾರ. ಅದು ನಮ್ಮ ಒಳಗೆ ಇದೆ. ನಮ್ಮ ಶರೀರ ಮೊದಲನೇ ಏನು ಬರುತ್ತೆ ಅಂದರೆ ಶರೀರ ಬರುತ್ತೆ. ಒಳಗೆ ಹೋಗ್ತಾ ಹೋಗ್ತಾ ಕೊನೆಯದಾಗಿ ಆ ವಿಗ್ರಹ ಅಂದರೆ ಆತ್ಮ, ಅಂದರೆ ನಮ್ಮ ಒಳಗೆ ನಾವು ಹೋಗಬೇಕು ಅನ್ನೋದಕ್ಕೆ ಸೂಚನೆಗಳೇ ದೇವಸ್ಥಾನ. ಅಲ್ಲಿ ಹೋಗಿದ್ರೆ ಧ್ಯಾನ ಮಾಡಬೇಕು. ನಮ್ಮ ಒಳಗೆ ನಮ್ಮನ್ನು ಕರ್ಕೊಂಡು ಹೋಗೋದು ಶ್ವಾಸ ಮಾತ್ರನೇ. ಉಪಾಸನ, ವಿಪಾಸನ. ಉಪಾಧ್ಯಾಯರು ಅಂದರೆ ಬರೀ ಮಾತಾಡ್ತಾರೋ, ಮಂತ್ರಗಳು ಹೇಳ್ತಾರೋ, ಪೂಜೆಗಳು ಮಾಡ್ತಾ ಇದ್ದಾರೆ, ಜಪಗಳು ಮಾಡ್ತಾರೆ. ಇದು ಉಪಾಸನ. ಬಾಯಿಂದ ಅದು ವಿಶುದ್ಧದಿಂದ ಕೆಳಗೆ ಹೋಗುತ್ತದೆ. ಉಪಾಸನ ಅಂದರೆ 1 ಗಂಟೆ ಕಾಲ, 2 ಗಂಟೆ ಕಾಲ, 3 ಗಂಟೆ ಕಾಲ ಮಂತ್ರ ಜಪ ಮಾಡಿ 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 ಒಂದು ಕ್ಷಣ ಆ ದಿವ್ಯ ದರ್ಶನ ಸಿಗುತ್ತೆ ಅವ್ರಿಗೆ. ಅಂದರೆ ಈ 3 ಕಣ್ಣು ನೆಲಲು ನೋಡ್ತಾರೆ. ಯಾರು ವಿಪಸ್ಸನ ಮಾಡ್ತಾರೋ, ಶ್ವಾಸದ ಮೇಲೆ ಗಮನ ಮಾಡ್ತಾರೋ, ಅವರು ಆಗ್ನೇಯ ಚಕ್ರ, ಸಹಸ್ರಾರ ಚಕ್ರಕ್ಕೆ ಹೋಗ್ತಾರೋ. ಉಪಾಸನ ಮಾಡೋರು ಬರೀ ವಿಶುದ್ಧ ಚಕ್ರದಲ್ಲಿ ಸ್ಟಾಪ್ ಆಗ್ತಾರೋ, ಮತ್ತೆ ಅವರು ಜನ್ಮ ತಗೊಳ್ತಾರೋ ಈ 2 ಚಕ್ರಗೋಸ್ಕರ. ಉಪಾಸನ ನಿಮಗೆ ವಿಶುದ್ಧ ಚಕ್ರದಿಂದ ಶುರುವಾಗುತ್ತದೆ, ವಿಪಸ್ಸನ ನಿಮಗೆ ಆಗ್ನೇಯ ಚಕ್ರದಿಂದ ಶುರುವಾಗುತ್ತದೆ. ಉಪಾಸನ ಮಾಡಿದ್ರೂ, ಮಂತ್ರಗಳು ನಾವು ಹೇಳಿದ್ರೂ ಮನಸ್ಸು ಶೂನ್ಯ ಆಗಲ್ಲ, ನೆಮ್ಮದಿ ಬರಲ್ಲ, ಕೋಪ ಕಡಿಮೆ ಆಗಲ್ಲ, ಆರೋಗ್ಯ ಬರಲ್ಲ, ಬೇರೆಯೊಬ್ಬರನ್ನ
ಬೇರೆ ಥರನೇ ನಾವು ನೋಡ್ತಾ ಇರ್ತೀವಿ. ಮನಸ್ಸು ಖಾಲಿಯಾಗಲ್ಲ. ಪತಂಜಲಿ ಮಹರ್ಷಿ ಯೋಗ ಸೂತ್ರ ಅಲ್ಲಿ ಯೋಗ ಅಂದರೆ ಚಿತ್ತವೃತ್ತಿ ನಿರೋಧ ಅಂತರು. ಅಂದರೆ ಮನಸ್ಸು ಶೂನ್ಯ ಆಗಬೇಕು. ಮನಸ್ಸಿಗೆ ಯಾವಾಗಲೂ ಒಂದು ದಿವಸದಲ್ಲಿ 60,000 ಆಲೋಚನೆಗಳಂತ ಯೋಚನೆ ಮಾಡ್ತಾನೆ ಇರುತ್ತದೆ. ಮನಸ್ಸು ಕೆಲಸ ಅದು ಯಾವಾಗಲೂ ಪಾಸ್ಟು ಫ್ಯೂಚರಲ್ಲೇ ಇರುತ್ತೆ. ಈ ಪ್ರೆಸೆಂಟ್ ಮೂಮೆಂಟಲ್ಲಿ ಇರಬೇಕು ಅನ್ನೋದು ಮನಸ್ಸಿಗೆ ಗೊತ್ತಿಲ್ಲ. ಯಾವಾಗ ನಿಮ್ಮ ಶ್ವಾಸದ ಮೇಲೆ ನೀವು ಗಮನ ಇಡ್ತೀರೋ ನೀವು ಈ ಪ್ರೆಸೆಂಟ್ ಮೂಮೆಂಟ್ಗೆ ಬರ್ತೀವಿ. ಇಲ್ಲ ಅಂದರೆ ಯಾವಾಗಲೂ ಪಾಸ್ಟ್ ಫ್ಯೂಚರ್ ಇಲ್ಲೇ ಹೋಗ್ತೀರಿ. ಶ್ವಾಸದ ಮೇಲೆ ಗಮನ ಇಟ್ಟಿದ್ರೆ ಮಾತ್ರ ನಿಮ್ಮ ಥರ್ಡ್ ಐ ಆ್ಯಕ್ಟಿವೇಟ್ ಆಗುತ್ತದೆ. ಅದು ಮನಸ್ಸನ್ನು ಕಂಟ್ರೋಲ್ ಮಾಡುತ್ತದೆ, ಶೂನ್ಯ ಮಾಡುತ್ತದೆ. ದಿವ್ಯ ದರ್ಶನ, ಜ್ಞಾನ ಅನ್ನೋದು ಇದು ಜ್ಞಾನ ಚಕ್ಷು. ಜ್ಞಾನಾಗ್ನಿ ತತ್ತ ಕರ್ಮನಾಂ. ಯಾವಾಗ ನಿಮಗೆ ಜ್ಞಾನ ಬರುತ್ತೋ ಆವಾಗ ಕರ್ಮ ಹೋಗುತ್ತದೆ. ಯಾವಾಗ ನಿಮಗೆ ಜ್ಞಾನ ಬರುತ್ತದೋ ಆವಾಗ ನಾನು ಶರೀರ ಅಲ್ಲ, ಭಾವನೆಗಳಲ್ಲ, ಮನಸ್ಸು ಅಲ್ಲ, ಆತ್ಮ ಅನ್ನೋದು ನಿಮಗೆ ಅರ್ಥ. ಇಲ್ಲ ಅಂದರೆ ಬರಿತೀರಿ ಅಷ್ಟೇ. ನಿಮಗೆ ಥರ್ಡ್ ಐ ಓಪನ್ ಆಗಿಲ್ಲ ಅಂದರೆ ಬರಿತೀರಿ. ಅನುಭವ ಇಲ್ಲ ಅಂದರೆ ನಮಗೆ ಮುಕ್ತಿ ಸಿಗಲ್ಲ. ಆ ಅನುಭವ ಬರಬೇಕು ಅಂದರೆ ವಿಪಸ್ಸನ ಮಾಡಬೇಕು, ಉಪಸ್ಸನ ಅಲ್ಲ. ಆತ್ಮ ಅಂದರೆ ರಾಮ, ಸೀತಾ ಅಂದರೆ ಶಕ್ತಿ, ಹನುಮಾನ್ ಅಂದರೆ ವಾಯುಪುತ್ರ ಆಸ್ಟ್ರಲ್ ಬಾಡಿ, ಲಕ್ಷ್ಮಣ ಅಂದರೆ ಭಾವನಾ ಶರೀರ. ವಾಲ್ಮೀಕಿಯವರು ರಾಮಾಯಣದಲ್ಲಿ ಎಷ್ಟು ಅದ್ಭುತವಾಗಿ ಈ ಒಂದು ವಿಷಯಗಳನ್ನು ಬರೆದಿದ್ದಾರೆ. ಸೀತಾಯನ ಪುಸ್ತಕ ಪ್ರತಿಯೊಬ್ಬರು ಓದಬೇಕು. ರಾಮಾಯಣ ಬಗ್ಗೆ ಪ್ರತಿಯೊಬ್ಬರು ತಿಳಿಸ್ಕೋಬೇಕು. ಪ್ರತಿಯೊಬ್ಬರು ಧ್ಯಾನ ಮಾಡಿ ತಮ್ಮೊಳಗೆ ಇರೋ ಆ ಆತ್ಮ ರಾಮನ ದರ್ಶನ ಮಾಡ್ಕೋಬೇಕು. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಮಾಸ್ಟರ್ಸ್.